ನಮಸ್ಕಾರ ಎಲ್ರಿಗೂ ಗೊತ್ತಿರೋ ಹಾಗೆ ಅವರೆಕಾಯಿ ಸೀಸನ್ ತುಂಬ ಜೋರಾಗೆ ನಡೀತಾ ಇದೆ. ಎಲ್ಲರ ಮನೆ ಪಾಕಶಾಲೆಯಲ್ಲೂ ಕೂಡ ವಿಧವಾದ ರೆಸಿಪಿಯೊಂದಿಗೆ ಅವರೆಕಾಯಿ ರಾರಾಜಿಸ್ತಾ ಇದೆ. ಹಾಗಾಗಿ ಈ ಅವರೆಕಾಯಿ ಸೀಸನ್ಗೆ ನಿಮಗೋಸ್ಕರ ನಂದು ಒಂದು ಸಿಂಪಲ್ ರೆಸಿಪಿ. ಅದೇನೇ ಅವರೆಕಾಯಿ ಹಾಗೆ ಮೆಂತ್ಯ ಸೊಪ್ಪಿನ ಬಾತ್. ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಪಲಾವ್ ಎಲೆ, ಏಲಕ್ಕಿ, ಸಾಸಿವೆ ಹಾಕಿ ನಂತರ ಈರುಳ್ಳಿ ಹಾಕಿ ಈರುಳ್ಳಿನ ಒಂದು 3ರಿಂದ 4 ನಿಮಿಷ ಕೆಂಪಗಾಗೋವರೆಗೂ ಬಾಡಿಸ್ಬೇಕು. ಅದಾದ ನಂತರ ನಾನು ಅದಕ್ಕೆ ಅವರೆಕಾಳು ಹಾಕಿದ್ದೀನಿ. ಅವರೆಕಾಳನ್ನ ಕೂಡ ಒಂದು 2 to 3 ಮಿನಿಟ್ಸ್ ಅದನ್ನು ಫ್ರೈ ಮಾಡಿ ನಂತರ ಮೆಂತ್ಯ ಸೊಪ್ಪು ಹಾಕಬೇಕು. ಮೆಂತ್ಯ ಸೊಪ್ಪು ಕೂಡ ಒಂದು 2 ನಿಮಿಷ ಫ್ರೈ ಆದಮೇಲೆ ನಾನು ಅದಕ್ಕಿಲ್ಲಿ ಟೊಮೆಟೊ ಹಾಕಿದ್ದೀನಿ. ಟೊಮ್ಯಾಟೊ ಫ್ರೈ ಆಗೋ ಅಷ್ಟರಲ್ಲಿ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, 1 ಟೊಮ್ಯಾಟೊ, ಒಂದು ಹಿಡಿ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಪೀಸ್ ಚಕ್ಕೆ, ಒಂದು 2 ಲವಂಗನ ತೊಗೊಂಡಿದ್ದೀನಿ. ಅದಷ್ಟನ್ನು ರುಬ್ಕೊಂಡು ಈಗ ಕುಕ್ಕರ್ಗೆ ಆ್ಯಡ್ ಮಾಡಿ ಹಸಿ ವಾಸನೆ ಈ ರುಬ್ಬಿರೋ ಮಸಾಲೆಯಲ್ಲಿ ಹೋಗೋ ತನಕ ಒಂದು 3ರಿಂದ 4 ನಿಮಿಷ ಕಡಿಮೆ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಈ ಮಸಾಲೆ ಫ್ರೈ ಆದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು 1 ಸ್ಪೂನ್ ಖಾರದ ಪುಡಿ, ಹಾಗೆ ಅರ್ಧ ಸ್ಪೂನ್ ಧನಿಯಾ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಂದು ಅಥವಾ 2 ನಿಮಿಷ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ನಾವು ತೊಗೊಂಡಿರೋ ಅಕ್ಕಿಗೆ ಮೆಷರ್ಮೆಂಟ್ ಪ್ರಕಾರ ಇಲ್ಲಿ ನೀರನ್ನು ಸೇರಿಸ್ಕೊಬೇಕು. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಇಲ್ಲಿ. ನೀರು ಹಾಕಿ ಮಸಾಲೆನ ಪೂರ್ತಿ ತಿರುಗಿಸಿ ನೀರು ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ನೀರು ಕುದಿಯೋಕ್ಕೆ ಶುರು ಆದಮೇಲೆ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅಕ್ಕಿನ ಸೇರಿಸಿ ನೀರು ಕುದಿಯೋವರೆಗೂ ಬಿಟ್ಟು ಉಪ್ಪು ಖಾರ ಎರಡನ್ನೂ ಚೆಕ್ ಮಾಡಿಕೊಂಡು ನಾನಿಲ್ಲಿ ಕುಕ್ಕರ್ನ ಮುಚ್ತಾ ಇದ್ದೀನಿ. ಇನ್ನು ವಿಷಿಲ್ ಆರಿದ ನಂತರ ನಮ್ಮ ಮೆಂತ್ಯ ಸೊಪ್ಪು ಹಾಗೂ ಅವರೆಕಾಳಿನ ಬಿಸಿ ಬಿಸಿ ಬಾತ್ ಹೀಗೆ ಕಾಣಿಸ್ತಾ ಇದೆ. ನೋಡೋದಕ್ಕೂ ತುಂಬ ರುಚಿಯಾಗಿ ಕಾಣಿಸ್ತಿದೆ, ತಿನ್ನೋದಕ್ಕಂತೂ ಇನ್ನೂ ರುಚಿಯಾಗಿತ್ತು. ಈ ಚಳಿ ವೆದರ್ಗೆ ಈ ಅವರೆಕಾಯಿ ಹಾಗೂ ಮೆಂತ್ಯ ಸೊಪ್ಪಿನ ಬಾತ್ ಜೊತೆ ಸೈಡಲ್ಲಿ ಬಜ್ಜಿ ಇದ್ಬಿಟ್ರೆ ರುಚಿನೋ ರುಚಿ.